ನಮಸ್ಕಾರ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ಮಕರ ಸಂಕ್ರಾಂತಿಯ ಬಗ್ಗೆ ತಮ್ಮೆಲ್ಲರಿಗೂ ಗೊತ್ತೇ ಇದೆ. ಸೂರ್ಯದೇವ ಈ ಪುಣ್ಯಕಾಲ ಇದೆಯಲ್ಲ, ಸಂಕ್ರಮಣದ ಕಾಲ ಇದೆಯಲ್ಲ, ಈ ಒಂದು ಕಾಲಘಟ್ಟದಲ್ಲಿ ಕೆಲವೊಬ್ಬರ ರಾಶಿ ಚಕ್ರಗಳಲ್ಲಿ ಸ್ವಲ್ಪ ಬದಲಾವಣೆಗಳಿದೆ. ಆ ಬದಲಾವಣೆಗಳಲ್ಲಿ ನಿಮ್ಮ ಪೂರ್ವ ಜನ್ಮದ ಪುಣ್ಯ ಸ್ಥಾನ ಇದೆಯಲ್ಲ, 5ನೇ ಮನೆ, ಅಲ್ಲೇನಾದರೂ ಸ್ವಲ್ಪ ನೆಗೆಟಿವ್ ಗ್ರಹಗಳಿದ್ರೆ ನೀವು ಸೂರ್ಯ ಶಾಂತಿಯನ್ನು ಮಾಡಿಸ್ಕೋಬೇಕಾಗತ್ತೆ. ಮತ್ತು ನಿಮ್ಮ ಮನೆ ದೇವರಿಗೆ ಕೆಲವು ಪೂಜೆ ಅರ್ಚನೆ ಹೋಮಗಳನ್ನು ಮತ್ತು ಏನೇನು ಕಾರ್ಯಗಳು ನೀವು ಅಂದ್ಕೊಂಡಿದ್ದೀರೋ ಅದೆಲ್ಲವನ್ನು ಈಡೇರಿಸ್ಕೊಂಡ್ಬಿಡಿ. ಯಾಕೆಂದರೆ ಮಕರ ರಾಶಿಗೆ ಈಗ ಸೂರ್ಯದೇವನ ಪ್ರವೇಶ ಮತ್ತು ಈ ಉತ್ತರದಿಂದ ದಕ್ಷಿಣಕ್ಕೆ ಪಥಚಲನೆ ಇದೆಯಲ್ಲ, ಅದು ಕೆಲವೊಬ್ಬರ ಜಾತಕದಲ್ಲಿ ತೋರಿಸುತ್ತೆ. ಎಲ್ಲರಿಗೂ ಅಲ್ಲ, ಕೆಲವೊಬ್ಬರಿಗೆ. ನೀವು ಆದಷ್ಟು ಈ ಒಂದು ಶಾಸ್ತ್ರೋಕ್ತವಾಗಿ ಕಾರ್ಯಗಳನ್ನು ನಿರ್ವಹಿಸಿ. ಒಂದನೇದು. ಹಾಗೆ ನಿಮ್ಮ ಒಳಗಡೆ ಇರ್ತಕ್ಕಂಥ ಮನಸ್ಸಿನ ನಿಯಮಗಳನ್ನು, ಮನಸ್ಸಿನ ಭಾವನೆಗಳನ್ನು ಮತ್ತು ಆಸೆಗಳನ್ನು ಏನೇನಿದೆಯೋ ಅದೆಲ್ಲವನ್ನು ಸ್ವಲ್ಪ ಶಾಂತತೆ ಕಡೆಗೆ ತಗೊಂಡು ಬನ್ನಿ. ಮಹಾವೀರರು ಎಲ್ಲರೂ ಹೇಳಿದ್ರಲ್ಲ, ಆಸೆಯೇ ದುಃಖದ ಮೂಲ ಅಂತ. ಯಾವತ್ತು ಆಸೆಯ ಪರಿಮಿತಿ ಹೆಚ್ಚಾಗುತ್ತೋ ಅಲ್ಲಿ ದುಃಖ ಆವರಿಸುತ್ತೆ. ಎಲ್ಲರ ಜೀವನದಲ್ಲಿ ನಡೀತಕ್ಕಂಥ ಕಾರ್ಯ ಇದೆ, ಆಸೆಯೇ ದುಃಖದ ಮೂಲ. ಯಾಕೆಂದರೆ ಯುಗ ಯುಗದಿಂದ ಬಂದಿರತಕ್ಕಂಥ ಕಾರ್ಯ ಇದು. ಎಲ್ಲರಲ್ಲೂ ಒಂದು ಆಸೆ ಚಿಗುರೊಡಿತೆ, ಅದು ಈಡೇರದೆ ಇದ್ದಾಗ ದುಃಖ ಆವರಿಸುತ್ತೆ. ಮತ್ತು ಆಸೆಯಲ್ಲಿ ಗುರಿಯನ್ನು ಇಟ್ಕೊತೀರಿ, ಆ ಗುರಿಗೆ ಯಾರಾದರೂ ವ್ಯಕ್ತಿಗಳು ವಿರುದ್ಧವಾಗಿ ಬಂದಾಗ ದ್ವೇಷವನ್ನು ಅಲ್ಲಿ ಕ್ರಿಯೇಟಿವ್ ಮಾಡ್ಕೋತೀರಿ. ಹೀಗಾಗಿ ಒಂದರ ನಂತರ ಒಂದು ಈ ಕ್ರಿಯೆಗಳು ನಡೀತಾ ಇರ್ತವೆ. ಇವು 6 ಏನಿದಾವಲ್ಲ, ಇವೆಲ್ಲ ನಡೀತಾ ಇರ್ತವೆ ಪಂಚೇಂದ್ರಿಯಗಳ ಮೂಲಕವಾಗಿ. ಈಗ ನೀವು ಇವು ಯಾವ್ಯಾವ ನಿಮ್ಮಲ್ಲಿ ಹೆಚ್ಚಿದಾವಲ್ಲ ಅದನ್ನು ಸ್ವಲ್ಪ ಮೆಲುಕಾಕಿ, ಈ ಭಾವನೆ ನನ್ನಲ್ಲಿ ಹೆಚ್ಚಿದೆ ಅಂದರೆ ಅದನ್ನು ಕಡಿಮೆ ಮಾಡ್ಕೊಳ್ಳಿ. ಆಸೆ ದುಃಖಕ್ಕೆ ಮೂಲ ಆಗುತ್ತೆ, ಅದಂತೂ ಪರಮ ಸತ್ಯ. ಎಷ್ಟೋ ಗಳಿಸ್ಬೇಕು ಅನ್ನೋದು ಇರುತ್ತೆ, ಅಲ್ಲಿ ಅಡೆತಡೆಗಳು ಬಂದಾಗ ದುಃಖ ಆವರಿಸುತ್ತೆ. ಅಡೆತಡೆಗಳು ಯಾಕೆ ಬರುತ್ತೆ ಅಂದರೆ ವಿಷಯ ಪರಿಜ್ಞಾನ ಇಲ್ಲದೆ ಇರೋದು ಮತ್ತು ಅಲ್ಲಿ ಸಬ್ಜೆಕ್ಟ್ ನಾಲೆಜ್ ಇಲ್ಲದೆ ಇರೋದು. ಹೀಗಾಗಿ ನಮಗೆ ಆ ಒಂದು ಗುರಿಯ ಕಡೆ ಹೋಗ್ಲಿಕ್ಕೆ ಆಗಲ್ಲ. ಹೀಗಾಗಿ ಹೆಚ್ಚೆಚ್ಚು ಪುಸ್ತಕಗಳನ್ನು ಓದಿ, ಹೆಚ್ಚೆಚ್ಚು ನಾಲೆಜನ್ನು ಶೇಖರಣೆಗೊಳಿಸ್ಕೊಳ್ಳಿ ಮತ್ತು ಆಧ್ಯಾತ್ಮದ ಕಡೆ ಬನ್ನಿ. ಆಗ ನಿಮಗೆ ದುಃಖ ಆವರಿಸಲ್ಲ. ಆಸೆ ಇರಲಿ, ಅದ್ರ ಜೊತೆ ದುಃಖನ ಕಡಿಮೆ ಮಾಡಲಿಕ್ಕೆ ಮತ್ತು ಅದನ್ನು ನಿಯಂತ್ರಣಗೊಳಿಸಲಿಕ್ಕೆ ಆಧ್ಯಾತ್ಮ ಒಂದೇ ಪರಿಹಾರ. ಈ ಸಂಕ್ರಮಣದಿಂದ ಒಂದು ಸಂಕಲ್ಪವನ್ನು ಮಾಡ್ಕೊಳ್ಳಿ, ನಾನು ಮುಂದಿನ ಸಂಕ್ರಾಂತಿ ಒಳಗಡೆ ನೆಮ್ಮದಿ, ಆನಂದ, ಆರೋಗ್ಯವನ್ನು ಇಟ್ಕೊಂಡೇ ಬದುಕ್ತೀನಿ ಅಂತ ಅಂದ್ಕೊಳ್ಳಿ. ಇಲ್ದಿದ್ರೆ ಈ ಮಾನಸಿಕ ಒತ್ತಡಗಳಿಂದ ಬರ್ತಕ್ಕಂಥ BP, ಸಕ್ಕರೆ ಕಾಯಿಲೆ, ಥೈರಾಯ್ಡ್, ಕ್ಯಾನ್ಸರ್ ಇವೇನೇನಿದಾವಲ್ಲ ಅವೆಲ್ಲ ಆವರಿಸ್ಕೊಂಡ್ಬಿಡ್ತವೆ. ಹೀಗಾಗಿ ನೆಮ್ಮದಿಯನ್ನು ಇಟ್ಕೊಳ್ಳಿ, ಮನಃಶಾಂತಿಯನ್ನು ಇಟ್ಕೊಳ್ಳಿ, ಆನಂದದಿಂದ ಇರಿ, ಎಲ್ಲರ ಜೊತೆ ಒಡನಾಟ ಚೆನ್ನಾಗಿರಲಿ. ಯಾವ ಭಾವನೆಗಳಿದಾವಲ್ಲ ಇದರಲ್ಲಿ ಮುಳುಗಬೇಡಿ, ಶಾಂತತೆಯಿಂದ ಆವರಿಸಿ. ಆಗ ನಿಮ್ಮಲ್ಲಿ ನೆಮ್ಮದಿಯ ಸೌಖ್ಯತೆ ಏರ್ಪಡುತ್ತೆ. ಯಾವತ್ತು ನೆಮ್ಮದಿ ನಿಮ್ಮಲ್ಲಿ ಕಡ್ಕೋತಿರೋ ಆಗಲೇ ಆನಂದವಾಗಿರುವಂಥ ನಿಮ್ಮ ಮುಖ ಲಕ್ಷಣಗಳು ಹೇಳುತ್ತೆ. ಸೊ ಹ್ಯಾಪಿ ಯು ಹ್ಯಾವ್ ದಟ್ ಲುಕ್ ವೆರಿ ನೈಸ್ ಫೇಸ್ ಅಂತ. ಓಕೆ, ಫೇಸ್ ಈಸ್ ಇಂಡೆಕ್ಸ್ ಆಫ್ ಮೈಂಡ್ ಇದೆಯಲ್ಲ, ಮೊದಲಿಂದನೂ ಇದೆ. ಫೇಸ್ ಈಸ್ ಇಂಡೆಕ್ಸ್ ಆಫ್ ಮೈಂಡ್, ಟೋಟಲ್ ನಿಮ್ದೆಲ್ಲವನ್ನು ಹೇಳುತ್ತೆ. ಹೀಗಾಗಿ ಆಧ್ಯಾತ್ಮಿಕ ಚೌಕಟ್ಟಿನಲ್ಲಿ ಬದುಕಿ ಕೆಲವೊಂದು ನಿಯಮಗಳನ್ನು, ಕೆಲವೊಂದು ವಿದ್ಯೆಗಳನ್ನು ರೂಢಿಸ್ಕೊಳ್ಳಿ, ಆಧ್ಯಾತ್ಮಿಕ ವಿದ್ಯೆಗಳನ್ನು ರೂಢಿಸ್ಕೊಳ್ಳಿ. ಆಗ ನಿಮ್ಮ ಬದುಕಿನಲ್ಲಿ ನೆಮ್ಮದಿ ಹೆಚ್ಚು ಆವರಿಸುತ್ತೆ ಮತ್ತು ಪ್ರತಿ ಕ್ಷಣದ ಜೊತೆ ನೀವು ಬದುಕಲಿಕ್ಕೆ ಆಸಕ್ತರಾಗಿರ್ತೀರಿ. ಈ ಕ್ಷಣದ ಜೊತೆ ಯಾರು ಬದುಕ್ತಾರಲ್ಲ ಅವ್ರಿಗೆ ತುಂಬ ಕ್ಯೂರಿಯಾಸಿಟಿ ಇರುತ್ತೆ ಲೈಫಲ್ಲಿ, ಆ್ಯಕ್ಟಿವ್ ಆಗಿರ್ತಾರೆ ಅವರು. ಈಗ ನೋಡಿ, ಕ್ರಿಕೆಟ್ ಆಡ್ತಾ ಇದ್ದಾರೆ, ಅದನ್ನು ಪ್ರತಿ ಕ್ಷಣ ಪ್ರತಿ ಬಾಲನ್ನು ಗಮನಿಸ್ತಾ ಇದ್ದೀರಿ ಅಂದರೆ ಆ ಕ್ಷಣದಲ್ಲಿದ್ದೀರಿ ಅಂತ ಅರ್ಥ. ಯಾವ ಕ್ಷಣದಲ್ಲಿ ಇದ್ದೀರೋ ಅದು ಕೂಡ ಮೆಡಿಟೇಷನ್ ಆಗುತ್ತೆ. ಪ್ರತಿ ಕ್ಷಣದ ಜೊತೆ ಇರೋದೇ ಇಲ್ಲ, ದಟ್ಸ್ ಲೈಫ್. ಪ್ರೆಸೆಂಟ್ ಈಸ್ ಗಾಡ್ ಗಿಫ್ಟ್, ಆ ಭಗವಂತ ಕೊಟ್ಟ ಗಿಫ್ಟ್, ಅದು ಒಂದೇ ನಮ್ಗಿರೋದು. ನಾಳೆ ಇರೋದಿದೆಯಲ್ಲ ಅದು ಆ ಕ್ಷಣದ ಜೊತೆ ಬರುತ್ತೆ ನೆಕ್ಸ್ಟ್. ಬಟ್ ಈ ಕ್ಷಣ ಇದೆಯಲ್ಲ ಅದನ್ನು ಸುಖದಿಂದ, ನೆಮ್ಮದಿಯಿಂದ, ಭಗವಂತನ ಪ್ರಾರ್ಥನೆ ಜೊತೆಗೆ ಮಾಡಿದಾಗ
ನಿಮ್ಮಲ್ಲಿ ಆನಂದ ಹೆಚ್ಚು ಶೇಖರಣೆಗೊಳ್ಳುತ್ತೆ. ಓಕೆ, ಧನ್ಯವಾದಗಳು.